ಬನ್ನಿ ಹೇಳ್ತೀನಿ. ಕಾನೂನು ಸಮರಕ್ಕೆ ಶಸ್ತ್ರಗಳನ್ನು ಸಿದ್ಧಪಡಿಸಿದ ಕಾಂಗ್ರೆಸ್ ಆಲ್ರೆಡಿ ವಿಚಾರಣೆಗೆ ಅನುಮತಿ ಕೊಟ್ಟರೂ ಚಿಂತೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೂಢ ಹಗರಣ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಬರುತ್ತೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಬರ್ತದೆ ಅಂತ ರಾಜ್ಯಪಾಲರು ಗೊತ್ತು. ಅಸಲಿಗೆ ಮುಡಾ ಪ್ರಕರಣದಲ್ಲಿ ಭ್ರಷ್ಟಾಚಾರ ನಡೆದೇ ಇಲ್ಲ ಅಂತ ಇವರು ವಾದ ಮಾಡಿಸ್ತಾರೆ. ಅರೆ ಹೆಂಗೆ ನಡೆದಿಲ್ಲ ಸ್ವಾಮಿ, ಮುಡಾನೇ ಹೇಳಿದೆ, ಮುಡಾ ಬೈಲಾದಲ್ಲಿದೆ. BSY ಕೇಸ್ನಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿತ್ತು. ಆಮೇಲೆ ಆಲ್ರೆಡಿ ಲೋಕಾಯುಕ್ತ ತನಿಖೆ ಮಾಡಿಸಿ ವರದಿ ಕೊಟ್ಟಿತ್ತು. ಅದರಲ್ಲಿ ಚೆಕ್ ರೂಪದಲ್ಲಿ ಹಣ ಪಡೆದ ಆರೋಪ ಇತ್ತು. ಆದರೆ ಸಿದ್ದರಾಮಯ್ಯ ವಿರುದ್ಧ ಗುರುತರ ಆರೋಪಗಳೇ ಇಲ್ಲ. ಸಿದ್ದರಾಮಯ್ಯ ಪತ್ನಿ ಸೈಟ್ ಪಡೆದಿದ್ದು BJP ಅಧಿಕಾರಾವಧಿಯಲ್ಲಿ. ಹೀಗಾಗಿ ಸ್ವಜನ ಪಕ್ಷಪಾತದ ಆರೋಪ ಉಪಯೋಗಕ್ಕೆ ಬರಲ್ಲ. ಆಗೇನಾದರೂ ಮುಖ್ಯಮಂತ್ರಿ ಆಗಿದ್ದಿದ್ರೆ ಕಥೆನೇ ಬೇರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಕಡೆಯೂ ಸೇಫ್ ಇದ್ದಾರೆ. ಆದರೆ ರಾಜಕೀಯ ಏನು ಗೊತ್ತಾ, ಇಲ್ಲಿ ಸಿದ್ದರಾಮಯ್ಯನವರನ್ನು ಕಟಕಟೆಯಲ್ಲಿ ನಿಲ್ಲಿಸಬೇಕು. ಆ ಕಟಕಟೆಯಲ್ಲಿ ನಿಲ್ಲುವಂಥ ಸಂದರ್ಭದಲ್ಲಿ ನೀವು ಒಮ್ಮೆ ರಾಜೀನಾಮೆ ಕೊಡಬೇಕು. ನಾಳೆ ನಿಮ್ಮನ್ನು ಟೀಕೆ ಮಾಡಬೇಕು ರಾಜಕೀಯವಾಗಿ. ನೋಡ್ರಿ, ನಿಮ್ಮ ವಿರುದ್ಧ ಆರೋಪ ಬಂತು, ನೀವು ಕೂಡ ಕೋರ್ಟ್ ಮುಂದೆ ನಿಂತಿರಲ್ಲ ಕೈ ಕಟ್ಟಿ. ಇದು ರಾಜಕೀಯ. ಸಿದ್ದರಾಮಯ್ಯವ್ರಿಗೆ ತೊಂದರೆ ಆಗ್ತಾ ಇದ್ದು ಕೂಡ ಅದೇ. ಚೆ ಇಷ್ಟು ಆರಾಮಾಗಿ 45 ವರ್ಷ ಆರಾಮ್ ಮಾಡ್ಕೊಂಡು ಬಂದೆ, ಈ ಲಾಸ್ಟ್ ಮಿನಿಟಲ್ಲಿ ನಾನು ಹಿಂಗೆ ಸಿಕ್ಕಾಕೋಬೇಕಲ್ಲ. ಅಂದರೆ ನಾನು ಈ ದೇವರಾಜ ಅರಸು ಅವರ ಕಥೆ ಹೇಳುವಾಗ ಹೇಳ್ತಾ ಇರ್ತೀನಿ. ದೇವರಾಜ ಅರಸು ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್. ಆದರೆ ಅವ್ರ ಮೇಲೆ ಒಂದು ಆರೋಪ ಇದೆ, ರೌಡಿಸಮ್ ತಂದಿದ್ದೆ ಅವರು ಅಂತ. ಈಗ ಯಾರಾದರೂ ನೀವು ತುಂಬ ದೇವರಾಜ ಅರಸು ಹಾಗೆ, ದೇವರಾಜ ಅರಸು ಹೀಗೆ ಅಂತ ಹೇಳಿದಾಗ ಒಬ್ಬ ಸೈಡಿಂದ ಹೇಳ್ತೇನೆ, ಬಿಡಪ್ಪ ಎಲ್ಲ ಕೇಳಿದ್ದೀನಿ, ಎಲ್ಲ ರೌಡಿಸಮ್ MP ಜಯರಾಜನೆಲ್ಲ ಬೆಳೆಸಿದ್ದವ್ರೆ. ಅದು ಎಲ್ಲಿ ತನಕ ಹೋಗುತ್ತೆ ಅಂದರೆ MP ಜಯರಾಜು ಆ್ಯಂಡ್ ಟೀಮ್ ದೇವೇಗೌಡರಿಗೆ ಮಚ್ಚು ಬೀಸ್ತಾರೆ. ಇದೆಲ್ಲ ನಡೆದೋಗಿದೆ. ಇದು ಆ ಕಥೆ ಇನ್ನೊಂದ್ಸಲ ಹೇಳ್ತೀನಿ. ಯಾಕೆಂತಂದರೆ ಆಮೇಲೆ ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯ ಒಂದು 10 ವರ್ಷ ಕಳೆದ ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ದರು. ಅವರು ಕೊನೆಗಳಿಗೆಯಲ್ಲಿ ಮುಡಾ ಹಗರಣದಕ್ಕಲ್ಲಿ ಪ್ರಾಸಿಕ್ಯೂಷನ್ನಿಂದ ಕೋರ್ಟ್ಗೆ ಹೋಗಬೇಕಾಯಿತು. ಒಂದು ಘಟನೆ ನಿಮ್ಮನ್ನು ತುಂಬ ಅದ್ಭುತವಾಗಿ ನೆನಪಿಸ್ಕೊಳ್ಳುತ್ತೆ. ಬಂಗಾರಪ್ಪನವರು 5-6 ಯೋಜನೆಗಳನ್ನು ತಂದಿದ್ದರು. ಬಂಗಾರಪ್ಪನ ನೆನೆಸ್ಕೊಳ್ಳೋದು ಆ ಕಾರಣಕ್ಕಾಗಿ ಅಲ್ಲ. ಮಂಡ್ಯ ಭಾಗಕ್ಕೆ ಹೋಗಿ ಬಂಗಾರಪ್ಪಗೂ ಮಂಡ್ಯಕ್ಕೆ ಏನ್ರಿ ಸಂಬಂಧ? ಬಂಗಾರಪ್ಪನವರು ಶಿವಮೊಗ್ಗ ಭಾಗದವರು. ಅಲ್ಲಿ ಬಂಗಾರಪ್ಪ ಅಂದ ತಕ್ಷಣ ಶಿಲ್ಲೆ ಹೊಡೆದು ಕುಣಿತಾರೆ. ಮಂಡ್ಯದಲ್ಲಿ ಹೇಳ್ತಾರೆ, ಬಂಗಾರಪ್ಪ ರೀ ಗಂಡಸು ಅಂದರೆ. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಸುಗ್ರೀವಾಜ್ಞೆ ತಂದು ನೀರು ಬಿಡಲಿಲ್ಲ ರೀ. ಒಂದು ಮಾತು ಸಾಕು ಗ್ರೇಟ್ ಮಾಡೋದಕ್ಕೆ. ಅದೇ ರೀತಿ ಒಂದು ಮಾತು ಸಾಕು ನಿಮ್ಮನ್ನು ಪಾತಾಳಕ್ಕೆ ತಳ್ಳೋದಕ್ಕೆ. ಓಕೆ, ಇವ್ರದ್ದು ಹೇಳಿಕೆ ಹೆಂಗಿದೆ ಅಂತಂದರೆ, ಅಕ್ಕಿ ಮೇಲೆ ಆಸೆ, ಅತಿಥಿ ಮೇಲೆ ಪ್ರೀತಿ, ಹಂಗಾಯಿತು. ರಾಜೀನಾಮೆ ನೋಡಿ, ವೆರಿ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಪತ್ನಿಯನ್ನು ತೋರಿಸ್ತಾ ಇದ್ದೀವಿ, ಪಾರ್ವತಿ ಮೇಡಮ್. ಎಲ್ಲೂ ಕರ್ಕೊಂಬರ್ತಿರಲಿಲ್ಲ ಸಿದ್ದರಾಮಯ್ಯನವರು, ಎಲ್ಲೂ ಕರ್ಕೊಂಬರ್ತಿರಲಿಲ್ಲ. ಇವನ್ ಮುಖ್ಯಮಂತ್ರಿ ಆದಾಗಲೂ ಬರಲಿಲ್ಲ ರೀ. ಅದೊಂದು ಗ್ರೇಟಪ್ಪ ಸಿದ್ದರಾಮಯ್ಯನವರು ಆ ವಿಚಾರಕ್ಕೆ, ಎಲ್ಲೂ ಇಲ್ಲ. ಈಗ ಆಮೇಲೆ ದೊಡ್ಡ ದೈವಭಕ್ತರವರು. ನಾವು ಒಮ್ಮೆ ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ, ಪಾಪ ಮಾತಾಡಲಿಲ್ಲ ಅವರು. 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಬೆಂಗಳೂರು ನಿವಾಸದಲ್ಲಿ ಇದ್ದರು ಅವರು 2013ರಲ್ಲಿ. ಆಗ ರಾಕೇಶ್ ಕೂಡ ಇದ್ದರು. ಒಬ್ಬ ಹುಡುಗ ಒಂದು ಸೈಡಿಂದ ಓಡೋಗ್ತಾ ಇದ್ದ. ಒಂದು ಸೈಡಿಂದ ಸೈಡ್ ಮಾಡ್ಕೊಂಡು ಓಡೋಗ್ತಾ ಇದ್ದ. ಅವರು ಇವರೇನೋ ಮಾತಾಡ್ತಾ ಇದ್ರು. ಆ ಹುಡುಗ ಮಾತಾಡ್ಲಿಕ್ಕೆ ಸಿಗಲೇ ಇಲ್ಲ. ರಾಕೇಶ್ ಸಿಗ್ತಾಯಿದ್ರು. ಆ ಹುಡುಗ ಯಾರು ಗೊತ್ತಾ? ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದು ಕೂಡ ರಾಕೇಶ್ ಸಿದ್ದರಾಮಯ್ಯ ತೀರ್ಕೊಂಡ ನಂತರ. ಓಕೆ, ಪಾರ್ವತಿ ಅವರು ಇವರು. ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಕಾಂಗ್ರೆಸ್ ಹೇಳುತ್ತೆ, ಸಿದ್ದರಾಮಯ್ಯ ಬಣ ಹೇಳುತ್ತೆ, ಸಿದ್ದರಾಮಯ್ಯ ಸೇಫ್. ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಪಾಯದಿಂದ ಪಾರಾಗ್ತಾರಂತೆ. ಪ್ರಾಸಿಕ್ಯೂಷನ್ನಿಂದ ಆತಂಕದ ಕರಿಮೋಡ ಆವರಿಸಿರ್ಬೋದು. ರಾಜ್ಯಪಾಲರ ಕ್ರಮದ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ಗೆ ತುಂಬ ಟೈಮ್ ಸಿಕ್ತು ಮತ್ತು ಅಸ್ತ್ರ ಕೂಡ ಸಿಕ್ತು. ಅಂದರೆ ನಾಳೆ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಕೇಸ್ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಅವರು ಕೇಸ್ ದಾಖಲಿಸ್ಕೊಂಡ್ರು ಅಂತ ಇಟ್ಕೊಳ್ಳಿ. ಇವರಿಗೆ ವಿಚಾರಣೆಗೆ ಬನ್ನಿ ಅಂತ ಕರೆದ್ರು ಅಂತ ಇಟ್ಕೊಳ್ಳಿ. ಇವರು ಸ್ಕ್ವ್ಯಾಶ್ ಮಾಡಿ ಅದನ್ನು ರದ್ದು ಮಾಡಿ ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಅದರಲ್ಲಿ ಹೇಳ್ಬೋದು, ಮಹಾಸ್ವಾಮಿಗಳೇ,
ರಾಜ್ಯಪಾಲರು ದೇಶದ ರಾಜಕಾರಣ ಮಾಡ್ತಾ ಇದ್ದಾರೆ. ಹೆಂಗೆ ಕೋರ್ಟ್ ಕೇಳುತ್ತೆ. ಹೆಂಗೆ ಹೇಳ್ತೀರಿ ನೋಡಿ? ಕುಮಾರಸ್ವಾಮಿ ವಿರುದ್ಧ, ನಿರಾಣಿ ವಿರುದ್ಧ, ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅವರ ಬಳಿ ದೂರು ಬಂದಿದೆ. ಆದರೆ ಅವರೆಲ್ಲರನ್ನು ಕೂಡ ಮರೆತು ಬಿಟ್ಟಿದ್ದಾರೆ ರಾಜ್ಯಪಾಲರು. ಹಿಂದೆ ಸಲ್ಲಿಕೆಯಾಗಿದ್ದ ಮನವಿಗಳು ಇನ್ನೂ ಕೂಡ ಕೊಳೆಯುತ್ತಾ ಇದೆ. ಇದೇ ಅಂಶ ಮುಂದಿಟ್ಟುಕೊಂಡು ಇವರು ಕೋರ್ಟ್ಗೆ ಹೋಗ್ಬೋದು. ನೋಡಿ ಸ್ವಾಮಿ, ಅವ್ರದ್ದೆಲ್ಲ ಆರೋಪ ಬಂದಿತ್ತು, ಕೊಡಲೇ ಇಲ್ಲ. ನಂದು ಆರೋಪ ಬಂದಾಗ ಬೆಳಗ್ಗೆ ಕೊಟ್ಟಾಗ ಸಂಜೆ ಕೊಟ್ಟಿದ್ದಾರೆ. ಇದು ಪಕ್ಷಪಾತ ಅಲ್ವಾ? ರಾಜ್ಯಪಾಲರ ಕ್ರಮಕ್ಕೆ ಸಿದ್ದು ತಡೆಯಾಜ್ಞೆ ಪಡೆಯಬಹುದು ಇದೇ ಪಾಯಿಂಟ್ ಇಟ್ಕೊಂಡು. ಆಗ ರಾಜ್ಯಪಾಲರ ಅಂದರೆ ಈ ಪಾಯಿಂಟ್ ಬಂದಾಗ ರಾಜ್ಯಪಾಲರ ನಡೆ ಸರಿ ಇಲ್ಲ ಅಂತಲೂ ಬರ್ಬೋದು. ಇನ್ನೊಂದು ಕೇಸ್ ಇದೆ. ಸತಿ ಪತಿ ಬೇರೆ ಬೇರೆ. ನೋಡಿ, ಇಲ್ಲಿ ಹೆಂಡತಿ ತಪ್ಪು ಮಾಡಿರೋದು, ಗಂಡ ಅಲ್ಲ ಅನ್ನುವಂಥ ಒಂದು ವಿಚಾರ ಬರುತ್ತೆ. ಏನು ತಪ್ಪಾಗಿದ್ದಾರೆ ಕೋರ್ಟ್ ಹೇಳುತ್ತೆ. ದಶಕಗಳ ಅಂದರೆ ಸಿದ್ದರಾಮಯ್ಯ ಹೆಂಗೆ ಸೇಫ್ ಆಗ್ಬೋದು ಅಂತ. ಅವರ ಮಲ್ಲಿಕಾರ್ಜುನ ಸ್ವಾಮಿಗೆ ಅಥವಾ ಅವರ ಪತ್ನಿಗೆ ಏನೋ ಶಿಕ್ಷೆ ಆಗುತ್ತೋ ಇದಾಗೋದೋ ಗೊತ್ತಿಲ್ಲ ನಮಗೆ. ನಾನು ಸಿದ್ದರಾಮಯ್ಯ ಬಗ್ಗೆ ಹೇಳ್ತಾ ಇರೋದು. ಸಿದ್ದರಾಮಯ್ಯ ಹೆಂಗೆ ಸೇಫ್ ಆಗ್ತಾರೆ? ದಶಕಗಳ ಹಿಂದೆ 10 ತೀರ್ಪುಗಳನ್ನು ಕೋರ್ಟ್ ಕೊಟ್ಟಿದೆ. ಈಗಲೂ ಯಾವುದಾದ್ರೂ ನ್ಯಾಯಾಲಯ ಆದೇಶ ಕೊಡುವಾಗ ಹಳೆ ಆದೇಶವನ್ನು ಓದುತ್ತೆ. ಕೋರ್ಟ್ ಹೇಳುತ್ತೆ ಪತಿ ಪತ್ನಿಯನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕು ಅಂತ ಅನೇಕ ಬಾರಿ ಕೋರ್ಟ್ ಆದೇಶ ಕೊಟ್ಟಿದೆ. ಮುಡಾ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯಗೆ ತೊಂದರೆ ಉಂಟಾಗುವುದಿಲ್ಲ. ಯಾಕೆ ಅಂದರೆ ಸಿದ್ದು ಪತ್ನಿಗೆ ಸಹೋದರ ಭೂಮಿಯನ್ನು ಕಾಣಿಕೆ ನೀಡಿದ್ದು. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು? ಮೂಡಾ ಇಲ್ಲ, ಏನು ಮಾಡ್ತೀರಿ? ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಮಾಡಿದ್ದಾರೆ. ಹೆಂಗೆ ಹೇಳ್ತೀರಿ? ಅಲ್ಲ, ಮೂಡಾ ಕೊಟ್ಟಿದೆ, ಹೌದು. ಮೂಡಾ ಭೂ ಸ್ವಾಧೀನ ಮಾಡಿತ್ತು, ಪ್ರತಿಯಾಗಿ ಸೈಟ್ ನೀಡಿದೆ. ನಾವು ತಪ್ಪು ಮಾಡಿದ್ದೀವಿ ಅಂಥೇಳಿ ಮೂಡಾವೇ ಹೇಳಿದೆ. ಅಲ್ಲಿ ಸಿದ್ದರಾಮಯ್ಯ ಬರ್ತಾರೆ. ಆಯಿತು, 14 ನಿವೇಶನ ಪಡೆದಿದ್ದಾರೆ ಸಿದ್ದರಾಮಯ್ಯ ಪತ್ನಿ. ಓಕೆ, ಪತ್ನಿಗೆ ನಿವೇಶನ ನೀಡಲು ಸಿದ್ದರಾಮಯ್ಯ ಎಲ್ಲಾದರೂ ಶಿಫಾರಸು ಮಾಡಿದ್ದಾರಾ? ಪತ್ರ ಇದೆಯಾ ನಿಮ್ಮ ಬಳಿ? ಇಲ್ಲ. ಹಾಗಿದ್ರೆ ಸಿದ್ದರಾಮಯ್ಯ ಹೆಂಗಾಗ್ತಾರೆ? ಮುಖ್ಯಮಂತ್ರಿ ಆಗಿದ್ದಾಗ ಮುಡಾ ಸೈಟ್ಗಳನ್ನು ನೀಡಿದ್ರಾ? ಇಲ್ಲ. ಅವರಿಗೆ 14 ಸೈಟ್ ಕೊಟ್ಟಿದ್ಯಾರು? 14 ಸೈಟ್ ಕೊಟ್ಟಿದ್ದು BJP ಗೌರ್ಮೆಂಟ್ ಟೈಮಲ್ಲಿ. ಮತ್ತು ಸಿದ್ದರಾಮಯ್ಯ ಅಂತ ಹೇಳ್ತೀರಿ. ಒಂದು ಕಡೆ ನನ್ನ ಪತ್ನಿಗೆ ಸೈಟ್ ಕೊಡಿ ಅಂಥೇಳಿ ಎಲ್ಲಾದರೂ ಸಿದ್ದರಾಮಯ್ಯ ಬರೆದಿದ್ದಾರಾ? ಸಿದ್ದರಾಮಯ್ಯ ಪತ್ನಿ ಬರೆದಿರ್ಬೋದು, ಅದು ಅವರ ಜಾಗ, ಅವ್ರು ತಗೊಳ್ತಾರೆ. ಹಾಗಿದ್ರೆ ಒಂದು ವೇಳೆ ಅದು ಸಕ್ರಮ ಆಗಿದ್ದರೆ ಸಿದ್ದರಾಮಯ್ಯ ಪತ್ನಿಗೆ ಶಿಕ್ಷೆ ಕೊಡಿ, ಸಿದ್ದರಾಮಯ್ಯನಿಗೆ ಯಾಕೆ? ಇಲ್ಲ, ಅವರ ಅಧಿಕಾರ ದುರುಪಯೋಗ ಮಾಡಿದ್ದಾರೆ, ಹಂಗೆ ಯಾರಾದರೂ ಹೇಳಿದ್ರಾ? ಅಲ್ಲ, ನಾವು ಆರೋಪ ಮಾಡ್ತಾ ಇದ್ದೀವಿ. ಮೂಡಾ ಬರ್ಕೊಂಡಿದೆ, ನಾವು ತಪ್ಪು ಮಾಡಿದ್ದೀವಿ, ಸೈಟಲ್ಲಿ ಅವ್ರ ಸೈಟಲ್ಲಿ ಜಾಗ ಬರೆದಿದ್ದೀವಿ, ಅದಕ್ಕೆ ಬದಲಿ ನಿವೇಶನ ಕೊಡ್ತೀವಿ. ಕೋರ್ಟ್ ಕೇಳ್ಬೋದು, ಕೇಸ್ಗೂ ಸಿದ್ದುಗೂ ಸಂಬಂಧ ಇಲ್ವಲ್ರಿ? ಸಿದ್ದರಾಮಯ್ಯನವರಿಗೆ ಸಂಬಂಧನೇ ಇಲ್ಲ ಇದಕ್ಕೆ. ಪತ್ನಿ ಅನ್ನೋ ಕಾರಣಕ್ಕೆ ಸಂಬಂಧ ಇಲ್ಲ. ಅವರು ಅಧಿಕಾರ ದಾಖಲೆ ಕೊಡಪ್ಪ. ಜಿಲ್ಲಾಧಿಕಾರಿಗೆ ಪತ್ರ, ಇದನ್ನು ಕೃಷಿ ಭೂಮಿ ಅಂತ ಬರೀ ಅಂತ ಪತ್ರ ಬರೆದಿದ್ದು ಇದೆಯಾ? ಅಥವಾ ಈ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿಕೊಡಿ, ಕೃಷಿ ಭೂಮಿ ಎಂದು ಇವರ ಇಲ್ಲ. ಆಗ ನೀವು ಹೇಳ್ಬೋದು ಸಿದ್ದು ಪ್ರಭಾವಿಯಾಗಿದ್ದಕ್ಕೆ ಸೈಟ್ ನೀಡಿದ್ದಾರೆ. ಸಿದ್ದು ಪ್ರಭಾವಿ. ಸಿದ್ದರಾಮಯ್ಯನವರು ನನಗೆ ಸಿದ್ದರಾಮಯ್ಯನವರು ಹೆಣ್ತಿದ್ದು ಬಂದಿಯಪ್ಪ ಅಂತೇಳಿ ನಾನೊಬ್ಬ ಜಿಲ್ಲಾಧಿಕಾರಿ ಬರೆದೆ, ನನಗಿಷ್ಟದಲ್ಲಿ ಬರೆದಿರ್ಬೋದು. ಪ್ರಭಾವ ಬೀರಿದ್ದಾರೆ ಅಂತ ಸಾಬೀತು ಮಾಡು. ಫೋನ್ ಮಾಡಿದ್ರು, ಫೋನ್ ಇದೆ, ರೆಕಾರ್ಡ್ ಇಲ್ಲ. ಪತ್ರ ಬರೆದಿದ್ದಾರೆ, ಇಲ್ಲ. ಹಾಗಾಗಿ ವೀಕ್ಷಕರೇ, ಇದು ಕೋರ್ಟ್ಗೆ ಹೋದ್ರೂ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಆಗೋದಿಲ್ಲ ಅಂಥೇಳಿ ಸಿದ್ದರಾಮಯ್ಯ ಪರ ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳ ಮತ್ತು ಕಾಂಗ್ರೆಸ್ನ ವಾದ. ಆದರೆ ಸಿದ್ದರಾಮಯ್ಯ ಮತ್ತೊಂದು ಕಡೆಯಿಂದ ಸೇಫ್ ಆಗ್ತಾರೆ. ಏನು?